ಕುಟುಂಬ ಯಾರು ಟೀಕೆ ಮಾಡಬಾರ್ದು. ಯಾಕೆಂದರೆ ನಮ್ಮ ಹಾಸನ ಜಿಲ್ಲೆಯೊಳಗೆ ಬೇರೆ ಬೇಡಿ ನಮಗೆ ನಮ್ಮ ಹಾಸನ ಜಿಲ್ಲೆಯಲ್ಲಿ, ನಮ್ಮ ಹಾಸನ ತಾಲೂಕಲ್ಲಿ ಅವ್ರು ಮಾಡಿರೋಂಥ ಅಭಿವೃದ್ಧಿ, ಅವರು ಜನಕ್ಕೆ ಕೊಡೆ ಕೈಯ ಹೊರತು ಇಸ್ಕನ ಕೈಯಲ್ಲ. ಅವ್ರು ಯಾರೇ ಆಗಲಿ, ರೇವಣ್ಣರಾಗಲಿ, ಭವನ, ನಮಗೇನು ಪರಿಚಯ ಇಲ್ಲ. ನಾವು ಹಾಸನ ಕ್ಷೇತ್ರ, ನಮ್ಮ ಸ್ವರೂಪಣ್ಣ ಕ್ಷೇತ್ರದವರು. ಆದ್ರೂ ನಾನು ಅಲ್ಲಿಂದ ಬಂದೀನಿ. ಯಾಕೆಂದರೆ ಎಲ್ಲರಿಗೂ ಒಳ್ಳೇದು ಮಾಡೋಕ್ಕಾಗಲ್ಲ. ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಆದರೆ ಒಂದು 50 ಜನಕ್ಕೆ ಮಾಡ್ಬೋದಾ, 100 ಜನಕ್ಕೆ ಮಾಡ್ಬೋದಾ, 1000 ಜನಕ್ಕೆ ಮಾಡೋಕ್ಕಾಗ್ತಾ? ಅವ್ರು ನೆನ್ನೆಯಿಂದ ನಾನು ನೋಡಿ ಆ ದುಃಖ ನೋಡಿ ನಾನು ಬಂದಿರೋದು. ಯಾಕೆಂದರೆ ಆ ತುಂಬಿದ ಕೊಡ ಇದ್ದಂಗೆ ಒಮ್ಮ. ಆ ತುಂಬಿದ ಕೊಡಕ್ಕೆ ನಮ್ಮಂಥ ಕರ್ಮಗೇಡಿಗಳಿದ್ದೀವಲ್ಲ, ಈ ಒಬ್ಬರಿಗೆ ಒಂದು 10 ರೂಪಾಯಿ ಹಾಕೋದು ಹೆಂಗಪ್ಪ ಅಂತೀವಿ, ಒಂದು ನಾಯಿಗೆ ಒಂದು ಗುಕ್ಕೆ ಇಟ್ಟು ಹಾಕೋದು ಹೆಂಗೆ ಅಂತೀವಿ. ಆ ಒಮ್ಮ ಎಲ್ಲರೂ ಮನೆಗೆ ಹೋದವ್ರಿಗೆ ಆ ಜಮೀರ್ ಅಹಮದ್ ಸಾರು ಸತ್ಯ ಹೊಗಳ್ತಾಯಿದ್ರು. ಆ ಎಮ್ಮಗೆ ನಮ್ಮಂಥರ್ದು 10 ವರ್ಷ ಜೀವ ಅವ್ರಿಗೆ ಕೊಟ್ಟು ನಮ್ಮನ್ನು ತಗೊಬಿಡ್ಲಿ. ನಮ್ಮಂಥವ್ರನ್ನ, ಈ ಕರ್ಮಗೇಡಿಗಳು ಇದೀವಲ್ಲ, ಈ ನಾಯಿಗೆ ಅನ್ನ ಹಾಕ್ತಲೆ 4 ಜನ ಕೆಲ್ಪ್ ಮಾಡ್ದಲ್ಲಿ ಇರ್ತಾರಲ್ಲ, ಅಂಥವ್ರನ್ನ 10 ವರ್ಷ ತಗೊಬಿಟ್ಟು ಅವ್ರು ಇನ್ನೂ ಒಂದು 50 ವರ್ಷ 100 ವರ್ಷ IS ಕೊಟ್ಟಿದ್ರೆ ಇನ್ನೂ ಜನಕ್ಕೆ ಭಾರಿ ಹೆಲ್ಪ್ ಆಗೋದು. ಆಯಿತಾ? ಅವ್ರನ್ನ ಟೀಕೆ ಮಾಡ್ತಾರಲ್ಲ ಈ ಕಿತ್ತೋದವರು. ಆ ಕಿತ್ತೋದವರು ಅಂದರೆ ಅವ್ರ ಕೈಲಿ 4 ಜನಕ್ಕೆ ಹೆಲ್ಪ್ ಮಾಡೋಕ್ಕೆ ಹೋಗಲ್ಲ. 4 ಜನಕ್ಕೆ ನೀರು ಕೊಡೋಕ್ಕೂ ಶಕ್ತಿ ಇಲ್ಲ. 10 ಎಕರೆ ಪ್ಲ್ಯಾಟ್ ಇರ್ತಾರೆ, 15 ಎಕರೆ ಪ್ಲ್ಯಾಟ್ ಇರುತ್ತೆ. ಅವರು ಆ ದುಡ್ಡನ್ನು ತೆಗೆದು 4 ಜನಕ್ಕೆ ಕಾಪಿ ಕೊಡ್ಸೋಕ್ಕೂ ಶಕ್ತಿ ಇರೋಲ್ಲ. ಸುಮ್ಮನೆ ಮಾತಾಡ್ತವೆ. ಗೊತ್ತಾಯ್ತಾ? ದೇವೇಗೌಡ್ರಂಗೆ ಏನು ಅಭಿವೃದ್ಧಿ ಮಾಡ್ಯಾರ್ರಿ ನಮ್ಮ ಹಾಸನ ಜಿಲ್ಲೆಗೆ? ನಮ್ಮ ಹಾಸನಕ್ಕೆ ದೇವೇಗೌಡರ ಕುಟುಂಬನೇ ಇಲ್ಲದೆ ಹೋಯಿದ್ರೆ ನಮ್ಮ ಹಾಸನ ಆಳು ಬಿದ್ದೋಗಿರೋದು. ಕರೆಕ್ಟ್ ಇಲ್ಲ ಸರ್? ನಾನು 97ರಲ್ಲಿ ಹೊಸಕೊಪ್ಪಲಲ್ಲಿ ಟ್ಯಾಟ್ರಲ್ಲಿ ಹೊಲ ಉಳುವೆ, ಸೌದ್ರಳ್ಳಿಲಿ ಹೊಲ ಉಳುವೆ, ಚನ್ನಪಟ್ಟಣದಲ್ಲಿ ಹೊಲ ಉಳುವೆ. ಚನ್ನಪಟ್ಟಣ ಕೆರೆಯಲ್ಲಿ ನಾನು ಗೊಬ್ಬರ ತುಂಬಿದ್ದೀನಿ. ಇವತ್ತು ಚನ್ನಪಟ್ಟಣ ಕೆರೆ ಬಸ್ ಸ್ಟ್ಯಾಂಡ್ ಹೆಂಗೈತಿ ಸರ್? ಕೋರ್ಟ್ ಹೆಂಗೈತಿ ಸರ್? ವೆಟರ್ನರಿ ಕಾಲೇಜ್ ಹೆಂಗೈತಿ ಸರ್? ಮೆಡಿಕಲ್ ಕಾಲೇಜ್ ಹೆಂಗೈತಿ ಸರ್? ವೆಟರ್ನರಿ ಕಾಲೇಜ್ ಹೆಂಗೈತಿ ಸರ್? ಮೊನ್ನೆ ಕಾಂಗ್ರೆಸ್ಸವರು ರೇವಣ್ಣರು ಹೊಗಳ್ತಾಯಿದ್ರು. ಏನಂತ? ರೇವಣ್ಣ ಸಾಹೇಬರು ದೇವೇಗೌಡರು ಕೈ ಕಾಲು ಕಟ್ಟಿ ಹಾಸನ ಅಭಿವೃದ್ಧಿ ಮಾಡಿರೋದು ಎಲ್ಲೂ ಮಾಡಿಲ್ಲ ಅಂತ. ಅದು ಕಾಂಗ್ರೆಸ್ನವರು, ವಿರೋಧ ಪಕ್ಷದವರು ಹೊಗಳ್ತಾಯಿದ್ರು. ಅಂದರೆ ನಮ್ಮಂಥ ಮುಟ್ಟಾಡ್ರೆ ಹೊಗಳಲ್ಲ. ಏನು ಗೊತ್ತಾ? ಎಲೆಕ್ಷನ್ ಟೈಮಲ್ಲಿ ನಮ್ಮ ಹಾಸನದೊಳಗೆ ನಾವು 90% ಓಟ್ ಹಾಕ್ಬೇಕು. ಯಾಕೆಂದರೆ ಅವ್ರು ನೋಡ್ರಿ ಸರ್, ಇನ್ನೂ ಅಭಿವೃದ್ಧಿ ಬೆಳೀತಾರೆ ಸರ್. ನಾವು ಅವ್ರದ್ದು ಕೊಡ ಕೈ ಹೊರ್ತು ಎಲ್ಲರದು ಅಷ್ಟೇ ಕೊಡ ಕೈ. ಈಗ ಎಲ್ಲರಿಗೂ, ಈಗ ನಾನು ಹಾಸನದಲ್ಲಿದ್ದೀನಿ, ಹಾಸನ ಬಿಟ್ಟು ಆಚೆ ಇದ್ದೀನಿ, ನಾನು ಭೇಟಿ ಮಾಡೋಕ್ಕಾಗಲ್ಲ. ನಮ್ಮ ಸ್ವರೂಪಣ್ಣ ಭೇಟಿ ಮಾಡ್ಬೇಕು, ನಾವು ಮಾಡ್ತೀವಿ. ಆಯ್ತಲ್ವಾ? ಅಮ್ಮವ್ರ ಅಗಲಿಕೆಯಿಂದ ನಿಮಗೆ ಅಣ್ಣ ನನಗಂತೂ ನಾನು ಹೇಳ್ತೇಲ್ವಾ, ಆ ತಾಯಿ ಇರಬೇಕಾಯ್ತು. ನಾನು ಹೇಳ್ತೇಲ್ವಾ, ನಮ್ಮಂಥ ಕರ್ಮಗೇಡಿ ನನ್ನ ಮಕ್ಕಳು ಇದಾರಲ್ಲ, ಅಂಥದ್ದು 10 ವರ್ಷ ಕಿತ್ತು ಭಗವಂತ ನಮ್ಮಪ್ಪ ಪ್ರಯತ್ನ ಮಾಡ್ತೀನಿ ಸೂರ್ಯದೇವ್ಗೆ. ನಮ್ಮಂಥರ್ದ ಈ ವಯಸ್ಸು ಅವಮ್ಮಗೆ ಹಾಕಿ ನಮ್ಮಂಥರ ತಗೊಬಿಡು. ನಾನು ಜನ ನೆನ್ನೆಯಿಂದ ಇವಾಗಲೂ ನೋಡ್ತೀನಿ, ಕಣ್ಣೀರು ಹಾಕಿಂದು ಹೇಳ್ತಾರೆ. ನಮಗೆ ಸೀರೆ ಕೊಟ್ಟರು, ನಮಗೆ ಚೆರುಪ್ ಕೊಟ್ಟರು, ನಮಗೆ ಊಟ ಇಕ್ಕಿರು, ಎಷ್ಟು ನೀಟಾಗಿ ಹೇಳ್ತಾರೆ. ಅದು ನೋಡೇ ನಾನು ಬಂದೆ. ಗೊತ್ತಾಯ್ತಾ? ನಮಗೇನವ್ರ ಪರಿಚಯ ಇಲ್ಲ, ಏನೂ ಇಲ್ಲ. ನಮಗೆ ಹಾಸನದೊಳಗೆ ಅಭಿವೃದ್ಧಿ ಮಾಡ್ಯವ್ರಲ್ಲ. ಇಲ್ಲಿಂದ ಡೆಲ್ಲಿ ನಾನು ಸಹ ಪಂಜಾಬಿಗೆ ಹೋಗಿದ್ದೆ. ಪಂಜಾಬಲ್ಲಿ ದೇವೇಗೌಡರು ಫೋಟೋ ಇಟ್ಕೊಂಡಿದ್ರು. ನನಗೆ ಹಿಂದಿ ಗೊತ್ತಿಲ್ಲ. ನಮ್ಮ ಹುಡುಗ, ನಮ್ಮ ನೆಂಟರು ಹುಡುಗ ಕರ್ಕೋಗಿದ್ದ. ಅವರು ಕೇಳ್ತಾವ್ರೆ ನಮ್ಮ ಭಾಷೆಯಲ್ಲಿ, ಅವ್ರ ಭಾಷೆಯಲ್ಲಿ ನಮಗೆ ಗೊತ್ತಾಯ್ತಿಲ್ಲ. ನಮ್ದು ಹಾಸನ, ದೇವೇಗೌಡರು ಓಕೆ. ಅಲ್ಲಿ ಪಂಜಾಬಲ್ಲಿ ಹೋಟೆಲಿ, ಅಲ್ಲಿ ಪಂಜಾಬಲ್ಲಿ ಹೊಗಳ್ತಾವ್ರೆ. ನಮ್ಮ ಹಾಸನ ಜಿಲ್ಲೆ ಹೊಗಳ್ತಿಲ್ಲ ಅಂದರೆ ಇನ್ನೆಂಥ ಕೆಟ್ಟ ಜನ. ನಮ್ಮ ಹಾಸನ ಅಷ್ಟು ಕೆಟ್ಟ ಜನ ಯಾರೂ ಇಲ್ಲ. ಬೇಕಾದ್ರೆ ಮೈಸೂರು ಅರಮನೆ ಹಾಸನ ತಂದಿಟ್ಲಿ, ಏನು ಮಾಡಿಲ್ಲ ದೇವೇಗೌಡರು ಅಂತಾರೆ. ಬೆಂಗಳೂರ ವಿಧಾನಸೌಧ ತಂದು ಹಾಸನಕ್ಕೆ ಇಟ್ಲಿ, ಏನು ಮಾಡಿಲ್ಲ ಅಂತಾರೆ. ದೇವೇಗೌಡ ಕುಟುಂಬ, ಆ ತಾಯಿ ಆ ಮಕ್ಕಳನ್ನು ಹೊರೆ ಹೊತ್ತು ದೇವೇಗೌಡರ ರಾಜಕೀಯ ಮಾಡಾಗ ಆ ನೋವೆಲ್ಲ ಸಹಿಸ್ಕೊಂಡು ಅವರ ಫ್ಯಾಮಿಲಿಯನ್ನು ಬೆಳೆಸಿದ್ರಲ್ಲ, ಅದು ನಮಗೆ ಹ್ಯಾಂಡ್ಸಪ್ಪು. ಯಾಕೆಂದರೆ ನಾನು ಭಾರತೀಯ ರೈತ ಸಂಘ ಅಧ್ಯಕ್ಷ, ಟೋಟಲ್ ಇಂಡಿಯಾ ಕಟ್ಟಿರೋ ನಾನು ಕರ್ನಾಟಕ ರೈತ ಸಂಘನಲ್ಲ. ನಾನು ಇದಕ್ಕಿಂತ ಮೀರಿಸ್ಬೇಕು ಅಂತ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕು, ನಾನು ಮಂಡ್ಯ ಎಲ್ಲ ಸುತ್ತು ನಾನು ಎಲ್ಲ ಬಂದೀನಿ, ಎಲ್ಲ ಕ್ಯಾನ್ವಸು. ನಮ್ಮ ಹಾಸನ ಜಿಲ್ಲೆ ಅಭಿವೃದ್ಧಿ ಎಷ್ಟಾಗಿದೆ ಅಂತೇಳಿದರೆ, ಒಕ್ಕಲೆ ಕುಟುಂಬ ದೇವೇಗೌಡರು ಇವತ್ತು ಮಣ್ಣಿನ ಮಗ ಅವರು ಸೇರಿದಂಥ ಮಿಷನ್ ಚೆನ್ನಮ್ಮರು ಒಂದು ಕುಟುಂಬದಲ್ಲಿ ಬದುಕಿ ಎಲ್ಲರನ್ನೂ ಸಾಕಿ ಎಲ್ಲರ ವಿದ್ಯಾಭ್ಯಾಸ ಕೊಟ್ಟು ಮಕ್ಕಳಿಗೆ ತಾವು ಇಷ್ಟು ಹೊರೆ ಹೊತ್ತು ಎಲ್ಲ ಸಮಾಜಕ್ಕೆ ಬೆಳಕು ಮಾಡಿ ಮಕ್ಕಳನ್ನು ಕಟ್ಟಿದಾರಲ್ಲ, ಅದು ನಿಜವಾಗ್ಲೂ ಗ್ರೇಟು. ಒಬ್ಬ ಪ್ರಧಾನಿ ಮಂತ್ರಿ ಆಗಬೇಕಾದ್ರೆ ಎಷ್ಟೋ ಮನೆಯಲ್ಲಿ ಬಿಟ್ಟು ಅವರ ಅಕ್ಕಂದಿಗಳನ್ನು ಬಿಟ್ಟು ಹೋಗ್ತಾರೆ. ಈಗ ನಾನು ಅಷ್ಟೇ, ನಮ್ಮ ಮನೇಲಿ ನಮ್ಮ ಮಿಸ್ಸಸ್ ಬಿಟ್ಟು ಹೋಗ್ತೀನಿ, ಸಂಘಟನೆಗೆ ಎಲ್ಲೋದ್ರು. ಅದೇ ರೀತಿ ಅವರು ಕಷ್ಟಪಟ್ಟು ಇವತ್ತು ನಮ್ಮ ದೇಶಕ್ಕೆ ಪ್ರಧಾನಿ ಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ, ಇಲ್ಲೆಲ್ಲ ಮಂಡ್ಯ ಎಲ್ಲ ಜಿಲ್ಲೆಗೂ ನೀರರಿಸಿ ಇವತ್ತು ದೇವೇಗೌಡರ ಕುಟುಂಬ ಚೆನ್ನಮ್ಮ ಹೋಗಿದಾರಲ್ಲ, ಅದೇ ರೀತಿ ನಮ್ಮ ಸಂಸಾರ, ಅದೇ ರೀತಿ ನಮ್ಮ ಕಟ್ಕೊಂಡ ಹೆಂಡರು ಅದೇ ರೀತಿ ಬಾಳಬೇಕು ಅಂತ ನನ್ನ ಆಸೆ ಇದೆ. ಇವತ್ತು ಶಾಯಕ್ಕೆ ಹೋದಾಗ ಅವ್ರು ನಮಸ್ಕಾರ ಮಾಡ್ತಾರಲ್ಲ, ನಾವು ಇವತ್ತು ಕಟ್ಕೊಂಡವ್ರು ಬಿಟ್ಟು ಓಡಿಸೋದು ಅಥವಾ ಇನ್ನೇನು ಮಾಡ್ತೀವಲ್ಲ, ಅದು ತಪ್ಪು. ಗಂಡ ಹೆಂಡರು ಜೀವನ ಅಂತೇಳಿದರೆ
ಕಲಿಬೇಕು. ನಮ್ಮ ದೇವೇಗೌಡರು ಫ್ಯಾಮಿಲಿ ಅಂತ ಒಂದು ಜೀವನ, ಅವ್ರ ಜೀವನ ನನ್ನ ನಿಜವಾಗ್ಲೂ ಕಣ್ಣೀರು ಬರುತ್ತೆ. ನಾವು ಅಲ್ಲಿಂದ ನೋಡಿ ನಾನು ರೈತನ ದೇವೇಗೌಡರಿಂದ ಎಷ್ಟೋ ಸಾಲ ಹಾಕೊಂಡಿದ್ದೀನಿ. ನಾನು ರೈತ ಮಂದಿರ ಮಾಡಬೇಕು, ಹಾಸನ ಜಿಲ್ಲೆ ರೈತ ಮಂದಿರ ಮಾಡಿದ್ದೀನಿ, ರಾಷ್ಟ್ರಧ್ವಜ ಮಾಡಬೇಕು ಅಂತಿದ್ದೀನಿ. ಇದು ನನ್ನ ಸಲಹೆ. ನಾನು ರೈತ ಮಂದಿರ ನಮ್ಮ ಭಾಗದಲ್ಲಿ ಅಮ್ಮವ್ರ ಅಗಲಿಕೆಯಿಂದ ನಿಮ್ಗೆ ನಮ್ಮಾರ ಆಗುತ್ತೆ ಎಲ್ಲರಿಗೂ ಕಣ್ಣೀರು ತರುವಂಥ ಎಲ್ಲ ತಾಯಿಂದರು ನೋಡಿ ಪಾಠ ಕಲಿಬೇಕಾದ್ದು 100ಕ್ಕೆ ಶಪಥವಾಗಿದೆ. ಯಾರೂ ಸಹ ಆ ತಾಯಿಂದಿರು ಎಲ್ಲರಿಗೂ ಅನ್ನ ಹಾಕಿ ಮಗದಿರೆಲ್ಲ ಮಿನಿಸ್ಟ್ರ್ ಮಾಡಿ ಡಾಕ್ಟ್ರು ಮಾಡಿ ಕೊಟ್ಟಿದ್ದಾರಲ್ಲ, ಯಾವ ತಾಯಿ ಸಹ ಮಾಡೋಕ್ಕಾಗಲ್ಲ ನಿಜವಾಗ್ಲು. ಮತ್ತು ಅನುಭವ ಇಲ್ಲ. ನಾನು ಪ್ರಧಾನಿ ಮಂತ್ರಿ ಬಿಸ್ನೆಸ್ಸು ಅಥವಾ ನಾನು ಇವನ್ ಬಿಸ್ನೆಸ್ಸು ಅಂತ ಅವರಲ್ಲಿ ಯಾವುದೇ ಒಂದು ಎಲ್ಲೂ ಕಾಣಿಸ್ಕೊಂಡರಲ್ಲ. ಅವರ ಅಗಲಿಕೆಗೆ ಎಲ್ಲರೂ ಕಣ್ಣೀರು ತರುವಂಥ ನಾನೊಬ್ಬ ಭಾರತೀಯ ರೈತ ಅಧ್ಯಕ್ಷನಾಗಿ ಹೇಳ್ತೀನಿ. ನಾನು ದೇವೇಗೌಡರಿಂದ ಹೆಚ್ಚಿಗೆ ಬೆಳಿಬೇಕು ಅಂತ ನಾನು ಪಣ ತೊಡ್ತೀನಿ. ರಾಷ್ಟ್ರಧ್ವಜ ಮತ್ತು ರೈತ ಮಂದಿರ ಮಾಡಬೇಕು. ಇವತ್ತು ರಾಮ ಮಂದಿರ ಅಲ್ಲ, ಅದನ್ನು ಮಾಡಬೇಕು ಅಂತ ಹೊರಟೀನಿ. ಹ್ಯಾಂಡ್ಸಪ್. ಏನಿವತ್ತು ಚೆನ್ನಮ್ಮವರು ನಿಧನರಾಗಿದ್ದಾರೆ. ಈ ಒಂದು ಕರ್ನಾಟಕ ರಾಜ್ಯ ಮತ್ತು ಭಾರತ ದೇಶಕ್ಕೆ ತುಂಬಲಾರದಂಥ ಒಂದು ನಷ್ಟ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಅದ್ರ ಜೊತೆಗೆ ಚೆನ್ನಮ್ಮನವರು ದೇವೇಗೌಡರಿಗೆ ಹೆಂಡತಿಯಾಗಿ ಮತ್ತು ತಾಯಿಯಾಗಿ ಮತ್ತು ಇಡೀ ಕರ್ನಾಟಕ ಮತ್ತು ಭಾರತ ದೇಶದ ಜನತೆಗೆ ತನ್ನ ಮಕ್ಕಳಂತೆ ಸಹ ಜನನ ಕಂಡಂಥ ಒಬ್ಬ ಮಹಾತಾಯಿ ಅಂತ ಚೆನ್ನಮ್ಮನವ್ರನ್ನ ನಾವು ಹೇಳೋಕ್ಕೆ ಈ ಸಂದರ್ಭದಲ್ಲಿ ನಾವು ಇಷ್ಟಪಡ್ತಾ ಇದ್ದೀವಿ. ಅದ್ರ ಜೊತೆಗೆ ಏನಾಗಿದೆ ಅಂದರೆ ಚೆನ್ನಮ್ಮನವ್ರಿಗೆ ಸುಮಾರು ಇಲ್ಲಿಗೆ 25 ವರ್ಷದ ಹಿಂದಿನ ಘಟನೆ. ನಮ್ಮ ಕುಣಿಗಲ್ ತಾಲೂಕು ಅಮೃತೂರು ಹೋಬಳಿನಲ್ಲಿ ಶಿವನ ದೇವಸ್ಥಾನಕ್ಕೆ ದೇವೇಗೌಡರು ಪೂಜೆ ಮಾಡ್ಸೋಕ್ಕೆ ಬಂದಿದ್ದರು. ಅಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ನಮ್ಮ ಕುಣಿಗಲಿಂದ ಪೂಜೆ ಮಾಡಿಸ್ಕೊಂಡು ಹೊಂಟಂಥ ಸಂದರ್ಭದಲ್ಲಿ ಇಲ್ಲೂ ಸಹ ಮಹಾತಾಯಿ ಚೆನ್ನಮ್ಮನವರು ಇಲ್ಲೂ ಶಿವನ ದೇವಸ್ಥಾನಕ್ಕೆ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಒಂದು ಘಟನೆ ಆಯಿತು. ಆ ಲೋಕೇಶ್ ಅನ್ನೋ ಹುಡುಗ ಅವ್ರಿಗೆ ತಲೆಗೆ ಮುಖಕ್ಕೆ ಆಸಿಡ್ ಹಾಕಿ ಏನೋ ಆಕಸ್ಮಿಕ ಆ ಭಗವಂತನ ದಯದಿಂದ ಅವರು ಚೇತರಿಸ್ಕೊಂಡು ಆಪ್ರೇಷನ್ ಮಾಡಿಸಿ ಸರ್ಜರಿ ಮಾಡಿಸಿ ಚೇತರಿಸ್ಕೊಂಡು ಏನೋ ದೇವೇಗೌಡರಿಗೆ ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡು ಇವತ್ತು ದೇವೇಗೌಡರಿಗೆ ಅವರು ಹೆಂಡತಿಯಾಗಿ ಇಲ್ದಲೇ ಹೆಂಡತಿ ಮತ್ತು ತಾಯಿ ಸ್ಥಾನ ಎರಡೂ ತುಂಬಿರೋದ್ರಿಂದ ಇವತ್ತು ದೇವೇಗೌಡರು ಚೆನ್ನಮ್ಮನವರು ಇವತ್ತಿನ ಒಂದು ಏನು ಇಷ್ಟ ಹೇಳಕ್ಕೆ ಪಡ್ತೀನಿ ಅಂದರೆ ಅವರು PWD ಕಾಂಟ್ರಾಕ್ಟ್ ಆಗಿ ಜೂನಿಯರ್ ಇಂಜಿನಿಯರ್ ಆಗಿ ಡಿಪ್ಲೊಮಾ ಇಂಜಿನಿಯರ್ ಆಗಿ ಅವರು ಒಂದು ಸಣ್ಣ ಮಟ್ಟದ ಹಳ್ಳಿಗಾಡಿನಿಂದ ಬಂದಂಥ ದೇವೇಗೌಡರು ಇವತ್ತು ಭಾರತ ದೇಶದ ಪ್ರಧಾನಿ ಆಗಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಇಲ್ಲಿವರೆಗೂ ಯಾರೂ ಪ್ರಧಾನಿ ಆಗಿಲ್ಲ. ಒಂದು ಇತಿಹಾಸ ಬರೆದಿದ್ದಾರೆ. ಸಾಮಾನ್ಯ ಹಳ್ಳಿಯಿಂದ ಹುಟ್ಟಿ ಇವತ್ತು ಅವರು ತ್ಯಾಗ, ಬಲಿದಾನ, ಆ ಜನೋಸ್ತಮ, ಅವರ ಕಷ್ಟ ಸುಖ, ರಾಜಕೀಯದಲ್ಲಿ ಸುಗಮವಾದಿ ಮುಳ್ಳಿನ ಹಾದಿ ಎಲ್ಲನ ಕಂಡಿದ್ದಾರೆ ದೇವೇಗೌಡರು. ಆ ಒಂದು ಸುಗಮವಾದಿ ಮುಳ್ಳಿನ ಹಾದಿಗೆ ಇವತ್ತು ಚೆನ್ನಮ್ಮನವರು ಒಂದು ಎದೆಗೊಟ್ಟಿ ಅವ್ರಿಗೆ ಶ್ರೀರಕ್ಷೆಯಾಗಿ ನಿಂತಿದ್ದಕ್ಕೆ ಯಾವನೋ ಒಂದು ಧರ್ಮದಲ್ಲಿ ದೇವರಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಹೆಣ್ಮಗಳು ಚೆನ್ನಮ್ಮ ಅಂತ ಹೇಳೋಕ್ಕೆ ಒಂದು ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಮಗಳು ಇವತ್ತು ದೇಶಕ್ಕೆ ದೇವೇಗೌಡರು ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿ ಆಗಬೇಕಾದ್ರೆ ಅವ್ರ ಉಸಿರಲ್ಲಿ ಉಸಿರಾಗಿ ನಿರ್ವಹಿಸಿದ್ದಾರೆ.